ದಯವಿಟ್ಟು ವೀಕ್ಷಕರೇ ನಮ್ಮ ವಿಡಿಯೋನ ಯಾರು ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿಬಿಟ್ಟು ಕೊನೆ ತನಕನ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಯಾವ್ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿರಿ. ನೀವು ಲಕ್ಕಯ್ಯೋ ಬಾ, ಯಾಕಂಗೆ ಹೋಗ್ತಾ ಇದೀಯ? ಏನು ಮಾತಾಡ್ದಂಗೆ ತಿರುಗಿ ನೋಡಿದೆ ಈ ಪಾಟಿ ಅರ್ಜೆಂಟಿಗೆ. ಎಲ್ಲಿಗೆ ಹೋಗಿದ್ದೆ? ಬಾ ಇಲ್ಲಿ ಹೋಗುವಂತೆ. ಇಲ್ಲ ಕಣೆ ಮನೆ ಹೋಗ್ಬೇಕು ಕಣೆ ಮನೆ, ಒಂದಿಟ್ಟು ಅರ್ಜೆಂಟ್ ಇತ್ತು ಕಣೆ, ಹೋಗ್ಬೇಕು. ಎಲ್ಗ ಹೋಗಿದ್ದೆ? ಯಾಕೆ ಎಡವಟ್ಟಾಗಿದೆ ಕಣೆ ಮನೆ, ಹೋಗ್ಬೇಕು ಕಣೆ ನಾನು. ನಮ್ಮಂತಾಗೆ ನಿಂತ್ಕೊಬೇಡ, ಬಾಯಿಲಿ ಹೋಗುವಂತೆ ಈಗ. ಏನು ನೀನೇನು ಯಾಕೆ ಏನು ಬದುಕಿಗೇನು ಕರಿತಿಲ್ಲ, ಬಾಯಿಲಿ ಹೋಗುವಂತೆ. ಏನು ಎಡವಟ್ಟಾಗಿದ್ರೆ ಅದೇನು ಸರ್ ಮಾಡೋಕ್ಕಾಗುತ್ತೆ, ಬಾ. ಅವ್ನಿ ಹೇಳಲ್ಲ ಸ್ಮಕ್ಕ ಸರ್ನ, ನಾನು ಹೋಗ್ಬೇಕು, ನಿಂತ್ಕೊಂಬಂಗಿಲ್ಲ ಕಣೆ. ನಿಂತ್ಕೊಂಬಂಗೆ ಹೋದ್ರು ಕಷ್ಟವೇ, ಯಾತ ಹೇಳೋಣಂತಿದ್ದೆ, ಕರೆದ್ರು ಬರಲಿಲ್ಲ ಮತ್ತು ತಾಯಿ ಅಂತಂದು ಹೇಳಿ ಬೈತಿ ಅಂತಂದು ಹೇಳಿ ಬಂದೆ ಕಣ ಮನೆ. ಎದ್ದಾಸ್ಗೆ ಹೋದವ್ ಕಣೆ, ಇನ್ನು ಅಡುಗೆನೂ ಮಾಡಿಲ್ಲ ಏನಿಲ್ಲ. ನಾನು ಅಕ್ಕಿ ತರಕ್ಕೆ ಅಂತ ಹೋಗಿ ಏನೋ ಎಡವಟ್ಟಾಗಿತ್ತು ಕಣೆ ಆಗ್ತದನ. ಅಕ್ಕೆ ಮಂತಕ್ಕೆ ಓಡ್ ಬಂದೆ ನಮ್ಮ ಹುಡುಗರನ್ನ ಕಳ್ಸೋಣ ಅಂತಂದು ಹೇಳಿ ಅಕ್ಕೆ ಚೀಲ ತಣ್ಣಗಿದ್ದಿ, ಅದೇ ಬಂದೆ ಕಣೆ. ಹೇಳಿ ಯಾತದು? ಅದನ್ನೇ ಕೇಳೋಣ ಅಂತ ಕರ್ದೆ, ಕೊಡ್ತಿದ್ರೇನೋ ಬಾಗಿಲು ತೆಗ್ದಿದ್ರೇನೋ ಅಂತಂದು ಹೇಳಿ ಕೇಳೋಣ ಅಂತಂದು ಹೇಳಿ ಕರ್ದೆ. ಇನ್ನೇ ಆಗ್ತಿಲ್ಲ, ಹೇಳು ಯಾಕೆ ಹೇಳಿರು? ಅವ್ನಿಗೆ ಕೊಡೋದೇನೋ ಕೊಡ್ತಾ ಇದ್ದಾರೆ. ಈಗ ಮಂತಕ್ಕೆ ಬಾ, ಹೋಗಿ ನಾನು ನಮ್ಮ ಹುಡುಗರನ್ನ ಕಳಿಸ್ಬೇಕು, ಅಲ್ಲಿ ಇರ್ತೀನಿ, ಮಾತಾಡೋಣ ಬಾ. ನಮ್ಮ ಅಂತಕ್ಕೆ ಬಾ, ಹೋಗೋಣ. ಇಲ್ಲಿ ನಿಂತ್ಕೊಂಬಂಗಿಲ್ಲ ಕಣಮಣಿ, ಬಾರಿ ಹೋಗೋಣ ನಮ್ಮ ಅಂತಕ್ಕೆ. ಅಲ್ಲೇನೆ ಹೇಳ್ತೀನಿ ಏನೇನು ಹೇಳಿರೋ ಅಂತಂದಂಬಾದ. ಬಾ, ಇಲ್ಲಿ ಬೇಜಾರಾಗಬೇಡ, ಕೊಡೋದೇನೋ ಕೊಡ್ತಾ ಇದ್ದಾರೆ. ಬಾ, ಅದು ಯಾಕೆ ಹೇಳಿರೋ ಅಂತಂದು ಹೇಳಿ ಹೇಳ್ತೀನಿ. ನನಗೆ ಅಲ್ಲಿದ್ದ ಬಂದು ಸಾಕಾಗ್ದಂಗೆ ಆಗಿತ್ತು ಕಣಮಣಿ, ನಿಂತ್ಕೊಂಬಂಗಿಲ್ಲ. ಬಾ ಹೋಗೋಣ ಶನವತ್ತು ನಮ್ಮ ಅಂತಕ್ಕೆ, ಅಲ್ಲಿ ಕೂಕೊಂಡು ಮಾತಾಡೋಣ ಬಾ. ಬಾಕ್ಲಿಕ್ಕೆಂಡು ಬತ್ತೀನಿ ನಡಿ. ಯಾಕೆ ಹಂಗೆ ಬರೇ ಇಂತಾರೆ ನಮಗೆ ಪುಕ್ಷಟರು? ಯಾತ ಕೊಡೋಣ ಕತ್ತಿತಲ್ಲ, ಹಂಗೆ ಏನೋ ಐತೆ ನಮಗೆ. ಯಾತನಾತು ವಿಚಾರ ತಿಳ್ಕೊಂಬಕ್ಕೆ ಹಿಂಗೆ ಅದೇ ಹೋಗೋಣ ಬೀದಿಗೆ ಹೋಗೋಣ, ಬಾಯಿಲಿ ಹೋಗುವಂತೆ. ಯಾತಿಲ್ಲ ಏನೋ ಬದುಕು ಮಾಡಬೇಡ ಅಂತಂದೇಳಿ ಉಪಾಯವ ಕರಿತಾಳೆ ಅನ್ಬೇಡ. ಇಲ್ಲಿ ಹೊಸ್ಮಕ್ಕಂಬಾರ್ದೆ ಅಷ್ಟು ಬುದ್ಧಿವಂತಿ ಅನ್ಸುತ್ತೆ. ಹಂಗೇನೆ ಯೋಟು ಬುದ್ಧಿ. ಹೋಗಿ ನೋಡೋದು, ಎಲ್ಗೋ ಹೋಗ್ತೀನಿ ಕಣ ಮನೆ, ಅರ್ಜೆಂಟ್ ಐತೆ ಅಂತಂದು ಅಂದರೆ ಶಣ ನಿಲ್ಲಿಸ್ಕೆ ಮತ್ತಕ ಇದಾಗಲಿಲ್ಲ. ಹಂಗೆ ಯಾತ ಕೊಡೋಣ ಕರಿತಾಳೆ. ನಾ ಅಲ್ಲಿದ್ದ ಎದ್ಗೂ ಬೈಗೂ ಆಸ್ತಂಗೆ ಓಡ್ ಬಂದಿದ್ದೀನಿ. ಇಲ್ಲೊಬ್ಳು ನಿಲ್ಲಿಸ್ಕೊಂಡು ಮಾತಾಡೋಕ್ಕೆ ಬರೋದು ನಮ್ಮಂತಕ್ಕೇನೆ. ಅದು ಬಿಟ್ಬಿಟ್ಟು ಇಲ್ಲೇನೆ ಬಾ ಹೋಗುವಂತೆ ಅಂತಾಳೆ. ಏನೋ ಕೊಡೋಳಂಗೆ. ಯೋಯ್ ಪಾಪ ಬಾರ ಇಲ್ಲಿ, ಬಾರ ಇಲ್ಲಿ, ಬಾರ ಸರ್ನ. ಯಾಕವ ಒಳಗೆ ಬರೋಕ್ಕಾಗಲ್ಲ? ಇಲ್ಲೇ ಒಳಗೆ ಹೊರಗೆ ನಿಂತ್ಕೊಂಡು ಹಂಗೆ ಅರಿಸ್ಕೊಂತೀಯ, ಬಾರಲ್ಲ ಅಂತಂದೇಳಿ. ಏನತ್ತವ ಯಾಕೆ ಹಿಂಗೆ ಬಿಡ್ಕೊಂತೀಯ? ನೋಡವನ್ನ ನಾನು ಒಂದೇ ಸಮಕ್ಕೆ ಅಲ್ಲಿದ್ದ ಬಂದಿದ್ದೀನಿ. ಏನಮ್ಮ ಎತ್ತಮ್ಮಂಗಿಲ್ಲ, ಯಾಕೆ ಹಿಂಗೆ ಬಿಡ್ಕೊಂತೀಯ ಅಂತ ಕೇಳ್ತಾನೆ. ಅಕ್ಕಿ ಕೊಡ್ತಾರೆ ಅಂತಂದೇಳಿ ಹೋಗಿದ್ದೆ. ಆ ಅಣ್ಣರು ಅಕ್ಕಿ ಕೊಡಲಿಲ್ಲ, ಹೆಬ್ಬೆಟ್ಟು ಬರಲಿಲ್ಲ, ಏನಿಲ್ಲ. ಅದೇ ಆತದ ಎಲ್ಲರ ಕ್ಯಾಸ್ಟ್ ಇನ್ಕಮ್ ಎಲ್ಲ ಮಾಡಿಸಿ ತಾಂಡಗಿ ಕೊಡ್ಬೇಕಂತೆ. ಅವಾಗಂತೆ ಅಕ್ಕಿ ಕೊಡೋದು. ಹೆಬ್ಬೆಟ್ಟು ಬರಲಿಲ್ಲ, ಏನಿಲ್ಲ ನಂದು. ಅಕ್ಕಿ ನಿನ್ನೆ ಕಳ್ಸೋಣ, ಅದು ಯಾತ ಅಂತ ಕೇಳ್ಕೊಂಬತ್ತೀಯ? ಹೆಬ್ಬೆಟ್ಟು ಕೊಟ್ಟು ಈ ಸಲ ಕೊಡ್ತೀವಿ, ಹೋಗಿ ಇವನ್ನೆಲ್ಲ ಮಾಡಿಸ್ಕೊಂಬರ್ಬೇಕು ಅಂತಂದೇಳಿ ಹೇಳೈತೆ. ಅದು ಯಾತದ ಅಂತ ನನಗೆ ಗೊತ್ತಾಗಲ್ಲ ಕಣ್ಪಪ್ಪ. ಹೋಗಿ ತಾಂಬರಾಗ ಕೊಡಸಿಲ್ಲನ ತಾಂಡಗಿ ತಕೊಂಬರಾಗ ನಾನು ಎದ್ದಾಗ ಹೋಗಿ ನಿಂತ್ಕೊಂಡಳು ತೋರೋಣ ಅಂತಂದೇಳಿ ಯಾತಗನ ಫೋನ್ ಮಾಡ್ಸೋಣ ಅಂತಿದ್ದೆ. ಫೋನ್ ನಂಬರನ್ನು ಬರ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಹೋಗ ನೀನು ಹೋಗಿ ಅದು ಯಾತದ ಕೇಳ್ಕೊಂಡು ಹೋಗಿ ಅಕ್ಕಿ ತಗೊಂಡು ಬರೋಗಲ್ಲ. ನಮಗೆ ಬಂದೈತೆ ಬುಡ್ಕೊಂಬದು. ಅಕ್ಕಿ ಮುಗಿದ್ರೆ ಅಕ್ಕಿ ಕೊಡಲ್ಲ. ತಿರ್ಗಾ ಒಂದು ತಿಂಗಳು ತಕ ಯಾತಪ್ಪ ಉಂಬದಂತ ನಮ್ಗಾಗುತ್ತೆ. ಇವ್ನಿಗೇನು ಹೆಂಗ ತಂದು ಹೊಂದಿಸ್ತಾರಲ್ಲ ಅಂತಂದು ಹೇಳಿ ಯಾತವ ಅಂತಂದಂತಾನೆ. ಯಾತಮ್ಮ ಏನು ಹೇಳಿರಮ್ಮ ಅಂತಂದೇಳಿ ಸಮಾಧಾನ ಕೇಳಲ್ಲ. ಇವಾಗಿನ ಹುಡುಗರೇ ಅಷ್ಟು ಹಂಗೇನೆ ಏಕ್ತು ಮಂಗೆ ಮೂರನೇ ತಾಳಕ್ಕೆ ಬಡ್ಕೊಂತೀಯ ಅಂತ ಬರ್ತಾರೆ. ನಾವು ಅಲ್ಲಿದ್ದ ಓಡ್ಬತ್ತೀವಿ. ನಮಗೆ ಎಲ್ಲಿ ಮುಗಿತಾವಮ್ಮಂಗೆ ನಮ್ಗಾಗುತ್ತೆ. ಇವ್ರಿಗೇನು ಹೆಂಗ ಉಂತಾರೆ ಯಾರು ಅಂತಂದಾಕಿದ್ದ ಹೊಸ ಮಾತಾಡ್ತಾರೆ. ಆಗಳಾಲೆ ಇವಳು ಇಲ್ಲಿಗೂ ಬತ್ತಾಳೆ. ಆಗ ಬತ್ತಿ ನಡಿ ಅಂತಂದಂದಾಳೆ. ಯಾತನ ಕೇಳಂಗಿದ್ರೆ ಇವಳು ಬುದ್ಧಿವಂತಿಕೆ ಅನ್ಬೇಡ. ಹಂಗೇನೆ ಅಲ್ಲೇ ಯಾತ ಕೊಡೋಳಂಕರಲ್ಲ. ಹಂಗೇನೆ ಯಾತ ಇಲ್ದಿದ್ರು ಯಾತ್ರವನ್ನ ನಮ್ಮಿಂದ ತಿಳ್ಕೊಂಬಂಗಿದ್ರೆ ಸೂಕ್ಷ್ಮ ಕರಿತಾಳೆ ಅನ್ಬೇಡ. ಹಂಗೆ ಭಾರಿ ಬುದ್ಧಿ. ಆಲೆ ಉಂಡೇನ್ಲಕ್ಕ, ಆಲೆ ಉಂಡ್ಕೋಕೊಂಡೆ ಬಂದು ಬತ್ತಿ ತಂಗೆ ಮುಂದೆ ನಾಳೆ ಏನು ಮಾಡಿದ್ರು ಅಡುಗೆನೆ? ಸುಮ್ಮನಿರು, ಉಂಬತ್ತು ಎಲ್ಲನೇ ಇರಲಿ. ನನಗೆ ಹಂಗೇನೆ ಅಲ್ಲಿಂದ ಬಂದೇ ಸಾಕಾಗೋತು. ಉಂಬತ್ತಾಂಡು ಏನು ಮಾಡೋಣ? ಅದಕ್ಕೆ ಸುಮ್ಮನೆ ಕೂಕೊಂಡು ಅಲ್ಲಿಂದ ನಡ್ಕೊಂಡು ಬಂದೆ. ನೋಡಿದೆ ದಾಗುಂಟೇನೆ ಯಾರವನ ಬೈಕು ಬರ್ತವೆ ಅಂತಂದೇಳಿ ಊರಿದ್ದವ್ರಿಗೂ ಅಕ್ಕಿ ತರೋದು ಭಾರಿ ಬಿಗಿ. ನಡ್ಕೊಂಡೆ ಬಂದಮ್ಮ. ಇಲ್ಲಿ ಬಂದರೆ ನಮ್ಮ ಹುಡುಗಂಗೆ ನಿಗುರ್ತಾನೆ ಯಾತವ ಅಂತಂದೇಳಿ. ನಾವು ಅಕ್ಕಿ ಮುಗಿತೇವೆ ಅಂತ ನಾನು ಅಲ್ಲಿಂದ ಬಂದಿದ್ದೀನಿ. ಇಲ್ಲ ಹಂಗೆ ನಿಗಾಡ್ತಾನೆ. ನನಗೆ ಹಂಗೆ ಒಂಥರ ಸಾಕದಂಗೆ ಹತ್ಕಣೆ. ಅದಕ್ಕೆ ಕೂಕೊಂಡೆ ಲಕ್ಕೈ ಅಕ್ಕಿ ಕೊಡ್ತಾ ಇದ್ದಾರೆ. ನೀನು ಹೋಗಿದ್ದಂತೆ ಅಕ್ಕಿ ಕೇಳೋಣ ಅಂತ ಬಂದೆ ನಾನು, ಹೋಗೋಣ ಅಂತಂದು ಹೇಳಿ ತಾಮಂದೆ ಅಕ್ಕಿನ. ನೀನು ಕೊಡ್ತಾ ಇದ್ದಾರೆ ಏನು ಜಾನಿದ್ರೆ? ಇಲ್ಲ ಕಣೆ ಮಣಿ, ಗೊತ್ತಿರಲಿಲ್ಲ ಏನಿಲ್ಲ. ಯಾಕೆ ಹೆಬ್ಬೆಟ್ಟು ಬರಲಿಲ್ಲ, ಅದಕ್ಕೆ ಅದೇ ಬಂದೆ. ಯಾಕೆ ತಂದಿಲ್ಲ ಏನಿಲ್ಲ. ಕೊಡೋದೇನೋ ಕೊಡ್ತಾ ಇದ್ದಾರೆ. ಜನನು ಮತ್ತಾಗಿದ್ರಮ್ಮ ಹೋಗಿ ಚೆನ್ನಾಗೆಲ್ಲ ಹಿಂದಿಂದಕ್ಕೆ ಹೋಗ್ತಿದ್ರು, ಸರಿಯಾಗಿರೋ ತಾಂಡು ಹೋಗ್ತಿದ್ರು. ಕೊಡೋದೇನೋ ಕೊಡ್ತಾ ಇದ್ದಾರೆ. ಹೋಗೋದಾದ್ರೆ ಹೋಗು. ನಾನು ಹೋಗಲ್ಲ, ನಮ್ಮ ಅಯ್ಯಪ್ಪ ಬಂದಾಗ ಕಳಿಸ್ತೀನಿ. ಬೈಕ್ನಾಗೆ ಹೋಗಿ ತೋರ್ತಾರೆ. ನಾನೆಲ್ಲಿ ತಿರ್ಗಾ ತಾಂಡು ಅವನ್ನ ಓದ್ಕೊಂಬರಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ನಮ್ಮ ಅಯ್ಯಪ್ಪ ಬಂದಾಗ ಕಳಿಸ್ತೀನಿ. ಅದಕ್ಕೆ ಕೊಡ್ತಾರೆ ಅನ್ನೋ ಕೇಳೋಣ ಅಂತಂದು ಹೇಳಿ ಅತ್ಲಾಗ ಹೋಗೈತೆ. ಬಂದಾಗ ಕಳಿಸ್ತೀನಿ. ಹೇಳು ಏನು ಹೇಳಿರು? ಅದಾಗ್ತದ ಈಗ ಆತ
ಕ್ಯಾಸ್ಟ್ ಇನ್ಕಮ್ ಎತ್ತ ಮಾಡಿಸ್ಬೇಕಂತೆ ಎಲ್ಲರವನು ತಾಂಡಾಗಿ ಕೊಡ್ಬೇಕಂತೆ ನಂದು ಹೆಬ್ಬೆಟ್ಟು ಬರಲಿಲ್ಲ ಈ ಸಲ ಏನೋ ಕೊಡ್ತೀವಿ ಅಂತಂದು ಅಂದ್ರಮ್ಮ ನಮ್ಮವು ಬದುಕು ಮಾಡಿ ಈಗ ಹೆಬ್ಬೆಟ್ಟಿನಗಳ ಗಿರೆ ಎಲ್ಲ ಹೋಗಿ ಬರೋದೇ ಇಲ್ಲ ಅಲ್ಗೂ ವಿಕ್ಸ್ ತಗೊಂಡು ಹಚ್ಕೊಂಡು 2 ರೂಪಾಯಿದ ಬತ್ತೈತೆ ಅಂತಂದ್ರೆ ಏನು ಮಾಡಿರೋನು ಬರಲೇ ಇಲ್ಲ ಒಂದು ರಾಸ ತಕ್ಕನ ಮೊದಲು ಹೆಂಗನ ಫೋನ್ ತಗೊಂಡೋದ್ರೆ ಹೆಂಗ OTP ಎತ್ತದ ಹೇಳಿದ್ರೆ ಗನ್ವಾ ಕೊಡಾರಮ್ಮ ಈಗ ಇಲ್ಲದ್ದೇ ಮಾಡ್ತಾರೆ ರೂಲ್ಸ. ನಮ್ಮ ತಾಯಿ ಮೊದಲು ಬೆಂಗಳೂರಾಗಿರೋರು ಪಂಗ್ಳೂರಾಗಿರೋರು ಎಲ್ಲ ಯಾರನ್ನ ಇಲ್ಲಿರೋರಿಗೆ OTP ಹೇಳು ಅಂತಂದ್ರೆ ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು, ನಂಬರ್ ಹೇಳಿದ್ರೆ ಕನ್ವಗಕ್ಕಿ ಕೊಡೋರು. ಈಗ ಹೆಬ್ಬೆಟ್ ಮಾಡಿ ಅದಾವೆ ಕಾರ್ಡ್ನಾಗಿರೋರೇ ಆಗಬೇಕು, ಬೇರೆ ಕೊಟ್ಟರು ಬರೋದೇ ಇಲ್ಲ, ಈಗ ಕೊಡೋದೇ ಇಲ್ಲ. ಈಗ ಅಲ್ಲೇ ತಮ್ಮಂಗಾಗೈತೆ ಅದಕ್ಕಾಗಿ ಬಂದು ತಾಣೋಗೋಕ್ಕಾಗಲ್ಲ. ಯಾರೋ ಹೆಂಗಸ್ರು ಈಗ ಆಧಾರ್ ಕಾರ್ಡ್ ಇರೋರು ಬಂದು ತಾಂಡೋಗ್ತಾರೆ, ಅದು ಕೆಲ್ಸಕ್ಕೆ ಹೋಗ್ಬೇಕು, ಬಂದಿದ್ದೀನಲೇ ಕೊಡ್ಬೇಕಲ್ಲ ಅವ್ರಿಗೆ. ಒಂದೊಂದು ತಿಂಗಳು ಒಂದೊಂದು ಕಾನೂನು ಮಾಡ್ತಾರೆ ಕಣಮ್ಮ, ಕೊಡೋದೇನೋ ಕೊಡ್ತಿರ್ತಾರೆ. ಪುಕ್ಷಟ್ಟೆ ಅಕ್ಕಿ ಅಂತಂದಂದ್ರೂ 25 ರಂಕ್ಲು ಹೇಳ್ತಾರೆ, ತಗೊಂಬಂದೊಂದು ಯಾಕೆತ್ರವೋ ಬೇಕು, ಅವೆಲ್ಲ ಸರಿಯಾಗಿದ್ರೆ ಕೊಡ್ತಾರೆ, ಇಲ್ದಿರು ಕೊಡೋದೇ ಇಲ್ಲ. ಮೊದಲು ಹೆಂಗೆ ವಾಸಿಯಾಗಿತ್ತ ಒಂದು ಫೋನ್ ತಗೊಂಡ್ರತ್ತ ನಂಬರ್ ಯಾರನ್ನ ತಗೊಂಡೋಗ್ಲತ್ತ ಯಾರನ್ನ ತಂದು ಇಕ್ಕರತ್ಲಾಗತ್ತ ಒಬ್ರು ಹೋದ್ರೆ ಸಾಕಾಗಿತ್ತು. ಈಗ ಅಣ್ಣ ತಮ್ಮಗಳು 2-3 ಇದ್ರೆ ಯಾರನ್ನ ಕೆಲ್ಸಕ್ಕೆ ಹೋದ್ರೆ ಒಬ್ರು ಹೋಗಿ ಫೋನ್ OTP ಹೇಳಿದ್ರೆ ಸಾಕಾಗಿತ್ತು, ಕೊಡೋರು. ಈಗ ಹಂಗಿಲ್ಲ, ಅವ್ರವ್ರ ಕಾರ್ಡಿಗೆ ಅವರೇ ಹೋಗ್ಬೇಕು, ಹೆಬ್ಬೆಟ್ಟು ಕೊಡಬೇಕು, ಕಾರ್ಡ್ನಾಗಿರೋರೇ ಆಗಬೇಕು. ಕಷ್ಟ ಅಕ್ಕಿ ತಂದು ಇರೋದು ಅದು ಕೊಡ್ಬೇಕಾರೆ ತಗೊಂಡ್ರೆ ಸರಿ, ಒಂದು 2 ದಿನ ಲೇಟ್ ಆತಂತಂದ್ರೆ ಮುಗಿದು ಅಂತಾರೆ. ಹೆಂಗ ಬಿಡಕತ್ತ ಅವು ಈ ಮಳೆ ಕಾಲದಾಗೆ ಕೊಡೋದ್ರಿಂದ ಏಟೋ ಪರವಾಗಿಲ್ಲತ್ತ. ಹೆಂಗ ಒಂದು 2 ದಿನ ಕೂಲಿ ಹೋದ್ರು, ಒಂದು 2 ದಿನ ಅಕ್ಕಿನ ದುಡ್ಡು ಕೊಟ್ಟು ಕೊಂಡ್ಕೊಂಬಕ್ಕಾಗ್ತಿರ್ಲಿಲ್ಲ ಕಣಕ. ಅನ್ನೋದು ಬರೋದು ನಮ್ಮತ್ತ ಬಡವರು ಅನ್ನ ಉಂಡಂಗಾಗೋದು. ಈಗ ಹೆಂಗತ್ತ ಮಕ್ಳು ಮರಿಗೂ ಎಲ್ಲಾರ್ಗೂ ಒಂದು ತನ್ನ ಉಂಬ್ತೀವಿ ಅತ್ಲಾಗತ್ತ, ಎತ್ತನ ಕೇಳಿ ಅತ್ಲಾಗತ್ತ. ನೀನೇನು 4 ಅಕ್ಷರ ಕಲ್ತಿರಲ್ಲಮ್ಮ, ಯಾತಾದ್ರೂ ಒಂದು ನಮ್ಮಂತಾರು ಮೂಡ್ರು ಯಾತದು ಥರ ನಮಗೆ ಗೊತ್ತಾಗಲ್ಲ, ಗುರಿ ಆಗೋದಿಲ್ಲ ಸುಮ್ಮನೆ. ಅವನ್ನೆಲ್ಲ ಯಾರು ಕೇಳ್ತಾರಲ್ಲ ಕಕ್ಕಯ್ಯ, ಅವ್ರಿಗೆ ಕೇಳ್ದಂಗೆ ಎಲ್ಲ ಕೊಟ್ಟು ತಗೋಬೇಕು. ಬೇಕಂದ್ರೆ ತಂದು ಕೊಡ್ಬೇಕಮ್ಮ ಅಷ್ಟೇ. ಎಲ್ಲರಿಗಾಗಿದ್ದು ನಮ್ಗಾಗುತ್ತೆ, ನಮ್ಮದೇ ಒಂದಂದರೆ ಅವ್ರು ಕೇಳ್ತಾರೆ, ನನಗೆ ಗೊತ್ತಾಗಲ್ಲ ಅಂತಂದ್ರೆ ಗೊತ್ತಾಗದಿದ್ರೆ ಮನೆಗಿರು ಅಂತಂದು ನಮ್ಮೋ ಹಂಗೆ ಅಂಬದು, ನಮಗೆ ಗೊತ್ತಾಗಲ್ಲ ಹಿಂಗೆ ಹೇಳ್ದಂಗೆ ಮಾಡು, ಹಂಗೆ ಮಾಡು ಅಂತಂದು ಹೇಳ್ತಾರೆ. ನಮಗೆ ಗೊತ್ತಾಗಲ್ಲ ಕಣ ಅಂತಂದ್ರೆ ಗೊತ್ತಾಗಲ್ಲ, ನಾವೇನು ಬಂದು ನಾವು ಮಾಡ್ಕೊಡೋಕ್ಕಾಗುತ್ತೆ ನಮ್ಮ ಅಂತಂದು ಕಣಮ್ಮ. ಅದಕ್ಕೇನೆ ನಮ್ಮ ಹುಡುಗಗೆ ಹೇಳಿದ್ದೀನಿ, ನಾವು ಹುಡುಗೆಲ್ಲ ಮಾಡಿಸ್ಕೊಂಬತ್ತ ಹೋಗಿ ಕೇಳ್ಕೊಂಡು ಬರೋಗಪ್ಪ ಅಂತಂದು. ಒಂದು ರಸೋನ್ ಜನ ಇದ್ರು ಲೈನಿಗೆ ನಿಂತ್ಕೊಂಡು ಸಾಕಾತು. ಬಂದಾಗ ಹಿಂಗಂದ್ರು ನಾನು ನೋಡಿ ತಕ್ಕ ನಿಂತ್ಕೊಂಡಲ್ಲಿ ಹಿಂಗೆ ಆತಲ್ಲ ಅಂತ ಬೇಜಾರಾಗಿ ಬಂದೆ ಕಣೆ, ಅಷ್ಟೇ, ಇನ್ನೇನಿಲ್ಲ. ಇಲ್ಲಾಂದರೆ ಸತ್ಕು ನಾನು ಬರಲಿಲ್ಲ, ನಮ್ಮ ಹುಡುಗ ತರೋದು. ನಾನೇ ಹೋದೆ ಅವನೆಲ್ಗಾನ ಅಲ್ಗೂ ಹೋಗ್ತಾನೆ ಅಂತಂದು ಹೇಳಿ ಬತ್ತಿಗೆ ಹೋಗ್ಕೊಂಡು ಸುಮ್ಮನೆ ಇನ್ನೇನು ಕೆಡ್ಸ ನನ್ನ ಬದುಕ, ನಮಗೆ ನೀವು ಕೂಲಿಪಲ್ಲಿ ಆತದಿರಲಿಲ್ಲ, ಅದಕ್ಕೆ ನಾನೇ ಹೋದೆ. ಹಿಂಗೆ ಆಟಾಡ್ಬಿಟ್ಟಾತು, ಅದೇ ಬಂದು. ಸುಮ್ಮನೆ ನೀನು ಹೋಗಕ್ಕೆ ಹೋಗ್ಬೇಡ, ಸುಮ್ಮನೆ ಬೈಕ್ ಇರೋರನ್ನ ಕೋಳ್ಸು. ಅವರಾದರೆ ವಿದ್ಯಾವಂತರು ಹೇಳಿದ್ದು ಪಾಳಿದ್ದು ಕೇಳ್ಕೊಂಡು ಬಂದು ತಗೊಂಡು ಬೋದ್ತಾರೆ. ಸುಮ್ಮನೆ ನೀನು ಯಾಕೆ ಹೋಗಿದ್ದಿ, ನೀನು ಹೋಗಿ ಇದು ಸಾಕು, ಹಿಂಗೆಲ್ಲ ಪಾಟ್ ಬೀಳೋದು ಸಾಕು ಸುಮ್ಮನೆ. ಇನ್ನು ಪಟ್ಟಿಂದ ನಾನು ಹೋಗಲ್ಲ, ಸುಮ್ಕಿರು, ಯಾರನ್ನ ಹೋಗ್ಲಾಡ. ಸರಿ ಕಣಕ್ಕ, ನಾನು ಹೋಗ್ತೀನಿ, ನಮ್ಮ ಅಯ್ಯಕ್ಕೆ ಬಂದಿದ್ದೆ, ಕಳಿಸ್ತೀನಿ ಹೋಗಿ ತಗೊಂಬರಕ್ಕೆ. ಲಕ್ಕ ಕೈ ಹೋಗಿತ್ತು, ಕೊಡ್ತಾ ಇದ್ದಾರಂತೆ ಅಂತ ಹೇಳ್ತೀನಿ ನಾನು. ಹೆಂಗ ಇವಾಗ ಕೂಲಿಲ್ದಾಗ ಹೆಂಗ ಗೃಹಲಕ್ಷ್ಮಿ ದುಡ್ಡು ಈ ಸೈಕಿನೂ ಕೊಟ್ಟರೆ ಹೆಂಗ ಜೀವನ ಮಾಡ್ಬೋದು ಬಿಡ. ಲಕ್ಕ ಕೈ ಹತ್ಲಾಗತ್ತ ಯಾತ್ರವನ್ನ ಕೇಳತ್ತೀಗ ಎಲ್ಲರೂ ಕೇಳಿದ್ದ, ಸರ್ಕಾರದವರು ಹೇಳಿದ್ದ ಅವ್ರು ಹೇಳ್ತಾರೆ. ಸೊಸೈಟಿಯಿಂದೇನು ಅವರೇ ಮಾಡ್ತಾರೆ ರೂಲ್ಸ್, ಏನು ಅವ್ರಿಗೆ ಮ್ಯಾಲಿಂದ ಏನು ಹೇಳಿರ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಅವ್ರು ತಾಂಡೆ ಕೊಟ್ಟರೆ ಕೊಡ್ತಾರೆ, ಅವ್ರಿನ್ನೇನು ಅವ್ರದ್ದೇನು ತಪ್ಪೇನಾಯ್ತು ಬಿಡು. ಅಲ್ಲ, ನಾನೇನು ಅವ್ರನ್ನೇನು ಬೈಕೆಂಬ್ಲಿಲ್ಲ, ನನಗೆ ಗೊತ್ತಾಗಲ್ಲ ಅಂತಂದೊಂದಿದ್ದೆ ಅಷ್ಟೇ, ಇನ್ನೇನಿಲ್ಲ ಬಿಡು. ಇನ್ನೇನು ಆತಲ್ಲ, ನಮ್ಮ ಹುಡುಗ ತಾಂಬತ್ತೈತಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಹೆಬ್ಬೆಟ್ಟು ಬರಲಿಲ್ಲ ಅಕ್ಕಿ ತರಕ್ಕೆ ಹೋದಾಗ ಅಂತಂದರೆ ಎಷ್ಟು ಬೇಜಾರಾಕೈತೆ. ಎಲ್ಲ ನಾವು ಕೂಲಿನಲ್ಲಿ ಮಾಡಿರ್ತೀವಲ್ಲ, ಅದಿದು ಬದುಕು ಮಾಡಿ ನಮ್ಮದಾವು ಹೆಬ್ಬೆಟ್ಟುಗಳು ಜಲ್ದು ಬರೋಲ್ಲ. ಎಲ್ಲ ಹಿಂಗೆಲ್ಲ ಇದು ಹೊಡೆದಂಗಾಗಿರ್ತವೆ, ಮಣ್ಣಾಗ ಧೂಳಾಗೆ ಆಡಿ ಜಲ್ದು ಬರೋಲ್ಲ. ಅದಕ್ಕೆ ಚೆನ್ನಾಗಿರೋ ಕೈಯಾದ್ರೆ ಜಲ್ದಿ ಹೆಬ್ಬೆಟ್ಟು ಬರ್ತವೆ. ಹೆಬ್ಬೆಟ್ಟು ಒಂದು ಬಂದರೆ ಜಲ್ದಿ ಕೊಟ್ಟು ಕಳಿಸ್ತಾರೆ. ಮೊದಲು OTP ಕೊಡೋರು OTP ಹೇಳ್ಬೇಕಾಗಿತ್ತು, ಈಗ ಬದಲಾಗಿ ಈಗ ಹೆಬ್ಬೆಟ್ಟು ಕೊಡೋದ್ರಿಂದ ಹೆಬ್ಬೆಟ್ಟು ಬರಲಿಲ್ಲ ಅಂದರೆ ಈಗ ಹಿಂಗೆ ಬೇಜಾರಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ಯಾರ್ಯಾರು ಹೊಸ ನಮ್ಮ ಚಾನಲ್ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.